ಥ್ಯಾಂಕ್ ಯು ಗೈಸ್. ಈಗ ನಾನು ಜೀಪ್ ಓಡಿಸ್ತಾ ಇದ್ದೀನಿ. ಹೊಳೆಯಲ್ಲಿ ಫಿಶಿಂಗ್ ಮಾಡಿದ್ದಾರೆ ಕಾರ್ತಿಕ್ ಬ್ರೋ. Here is a farm. Hi, so welcome back to my new vlog, guys. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಕಾರಲ್ಲಿ. ನಾವು ಇವತ್ತು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಟೈಟಲ್ ನೋಡಿರ್ತೀರಾ ನೀವು. ಏನಕ್ಕೆ ಅಂದರೆ ಒಂದು ಶೂಟ್ ಮಾಡೋಕ್ಕೆ ನಮ್ದೊಂದು ಸಾಂಗ್, ಚಿಕ್ಕದೊಂದು ಸಾಂಗ್ ಇತ್ತು. ಮೊನ್ನೆ ಒಂದು ಫೀಮೇಲ್ ಆರ್ಟಿಸ್ಟ್ನ ಮೀಟ್ ಮಾಡ್ಕೊಂಬಂದ್ವಿ, ಕ್ರಿಯೇಟರ್ನ. ಸೊ ಅವರು ಬರ್ತಿದ್ದಾರೆ, ಸಂಜೆ ಬರ್ತಿದ್ದಾನೆ, ನಮ್ಮ ಟೀಮ್ ಎಲ್ಲ ಬರ್ತಿದ್ದಾರೆ. ಸೊ ಸಂಜೆ ಇದು ಪ್ರಾಬ್ಲಮ್ ಏನು ಅಂದರೆ ರಾತ್ರಿ ನಡೆದಿದೆ, ಪ್ಲೀಸ್ ಕಣೋ 5 ಗಂಟೆಗೆ ರೆಡಿ ಇರೋ ಕಣೋ, ಪ್ಲೀಸ್ ಕಣೋ ಅಂತ. 5 ಗಂಟೆಯಿಂದ ಫೋನ್ ಸ್ವಿಚ್ ಆಫ್. ನಾನು ಎದ್ದಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್. ಅವ್ರ ಅಮ್ಮ ಫೋನ್ ಸ್ವಿಚ್ ಆಫ್, ಅವ್ರ ತಮ್ಮ ಫೋನ್ ಸ್ವಿಚ್ ಆಫ್, ಇಡೀ ಫ್ಯಾಮಿಲಿ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಈಗ ನಾನು ಸಂಜೆ ಮನೆ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಎಬ್ಬರಿಸಿ ಅವ್ನು ರೆಡಿ ಆಗಿದ್ದಾನೋ, ಪ್ಯಾಕ್ ಮಾಡಿದ್ದಾನೆ ಏನೋ ಗೊತ್ತಿಲ್ಲ. ಅವ್ರು ಫೀಮೇಲ್ ರೀಚ್ ಆಗಿದ್ದಾರೆ, ಕಾವ್ಯ ಅವರು. ಈಗ ನೋಟಿಸ್ ಮಾಡಿದೆ, ಈ ಕವರ್ ತುಂಬ ಕೆಡ್ದಾಗ ಕಾಣ್ತಿದೆ, ಇದನ್ನ ಅರ್ಧ ಬಿಸಾಕ್ಬೇಕು. ಗೈಸ್ ಸಂಜು ಅವ್ರ ಏರಿಯಾ ರೀಚ್ ಆಗಿ ಕಾರ್ನ ಪಾರ್ಕ್ ಮಾಡಿ ಬೇಗ ಅವ್ರ ಮನೆ ಹತ್ರ ಓಡೋಗ್ತಾ ಇದ್ದೀನಿ ಅವ್ರನ್ನ ಎಬ್ಬರ್ಸೋಕ್ಕೆ. ಅರ್ಧಕ್ಕರ್ಧ ಟೀಮ್ ವೆಯ್ಟ್ ಮಾಡ್ತಿದೆ. ಇವನೊಬ್ಬ ಗೈಸ್, ನನಗೆ ಈಸಿ ಆಗಲಿ, ಹೆಲ್ಪ್ ಆಗಲಿ, ಟೈಮಿಗಿರೋ, ಪ್ಲೀಸ್ ಕಣೋ ನನ್ನ ಎಬ್ಬರ್ಸೋ ಅಂತ ಹೇಳಿದ್ದೀನಿ. ನಾನು ಅವನು ಮನೆಗೆ ಓಡ್ ಬಂದು ಎಬ್ಬರ್ಸೋ ಥರ ಮಾಡೋನು. ವೆರಿ ನೈಸ್. ಇದು ಫಸ್ಟ್ ಟೈಮ್ ಅಲ್ಲ, ಎಲ್ಲ ಸರಿ ಇದು ಹಿಂಗೆ. ಯಾವಾಗೋ ಒಂದು ಸರಿ ಅವ್ನು ಇರ್ತಾನೆ ಆನ್ ಟೈಮ್, ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಿಂಗೆ ಇರುತ್ತೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಫೋನ್ ಮಾಡಿದ್ದೆ ಸಂಜಯ್ಗೆ. ನೀವು ಕರೆ ಮಾಡ್ತಿರೋಲ್ಲ, ನಂಬರ್ ಸ್ವಿಚ್ ಆಫ್ ಆಗಿದೆ. ಮುಗೀತು ಅಣ್ಣ, ಸ್ವಿಚ್ ಆಫ್ ರಾಜ. ನಮ್ಮ ಸಿಗೆ ಎಬ್ಬರಿಸ್ಬಿಟ್ಟು ನಾನೀಗ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದಾರೆ ಕಾವ್ಯ ಮತ್ತು ಅವ್ರ ಫ್ರೆಂಡ್. ಸೊ ಅವ್ರು ಬಂದು ಅರ್ಧ ಗಂಟೆ ಆಗಿದೆ ಪಾಪ. ನಾನು ಇಲ್ಲಿಗೆ ಬಂದು ನೆಬ್ಬರಿಸೋಷ್ಟರಲ್ಲೇ ನನಗೆ 40 ಮಿನಿಟ್ಸ್ ಆಗೋಯ್ತು. ಬನ್ನಿ ಎನಿವೇಸ್, ಈಗ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಅಷ್ಟರಲ್ಲಿ ಇವ್ರು ಬೈಕಲ್ಲಿ ಬರ್ತಾರೆ ಇಬ್ಬರು. ಬಂದು ಅಲ್ಲಿ ಬೈಕ್ನ ಪಾರ್ಕ್ ಮಾಡ್ತಾರೆ ಮೆಟ್ರೋ ಸ್ಟೇಷನಲ್ಲಿ. ಆ್ಯಂಡ್ ಥಿಂಗ್ಸ್ ವಿಲ್ ಬಿ ಈಸಿ. ಓಕೆ ಗೈಸ್, ಸೊ ಫೈನಲಿ ನಾನು ಕಾವ್ಯ ಅವ್ರನ್ನ ಪಿಕ್ ಮಾಡಿ ಅವ್ರನ್ನ ಅರ್ಧ ಗಂಟೆ ವೆಯ್ಟ್ ಮಾಡ್ತಿದ್ದೆ. ಐಮ್ ಸಾರಿ ಕಾವ್ಯ ಅವರೇ. ಸೊ ದಿಸ್ ವಾಸ್ ಕಂಪ್ಲೀಟ್ ಲಾಸ್ಟ್ ಮೂಮೆಂಟ್ ಪ್ಲ್ಯಾನು. ಬೆಂಗಳೂರಲ್ಲಿ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದು. ಸೊ ನೈಟ್ ನಾನು ಸಕಲೇಶ್ಪುರಕ್ಕೆ ಶೂಟ್ ಮಾಡ್ಬೋದು, ಕಂಫರ್ಟೇಬಲ್ ಇದ್ದೀರಾ ಅಂದಾಗ ಅವರು ಓಕೆ ಅಂತ ಹೇಳಿ ಬೇಗ ಬರ್ತೀನಿ ಅಂತ ಹೇಳಿದೆ. ಬಟ್ ಅದು ಯಾರಿಗೆ ಬೈಬೇಕು ಅಂತ ನಾನು ಹೇಳ್ತೀನಿ. ಒಂದು ನಿಮಿಷ ಅವ್ರು ಬಂದ ತಕ್ಷಣ ಅವ್ರಿಗೆ ಬೈಯಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅವರು ಮತ್ತು ಅವ್ರ ಫ್ರೆಂಡ್ ಬಂದಿದ್ದಾರೆ. ಅವ್ರ ಫ್ರೆಂಡ್ ಇಸ್ ನಾಟ್ ಕಂಫರ್ಟೇಬಲ್ ಕಮಿಂಗ್ ಇನ್ ಟು ದ ಕ್ಯಾಮ್ರಾ. ಅದಕ್ಕೆ ಐ ಆಮ್ ನಾಟ್ ಶೋಯಿಂಗ್ ದಟ್ ಪರ್ಸನ್. ಸೊ ಈಗ ಬನ್ನಿ, ನಮ್ಮ ಟೀಮ್ ಬರ್ತಾ ಇದ್ದಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಕಾವ್ಯ ಅವರೇ ಬೈಯಂಗಿದ್ರೆ ಅಲ್ಲಿ ಬಂದ ನೋಡಿ, ಅವನಿಗೆ ಬೈರಿ. ಬನ್ನಿ ಸಂಜೆ ಅವರೇ, ಈಗ ಕಾವ್ಯ ಅವರನ್ನ ಬೈಬೇಕಂತ ಬೈಸ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿ ಮಲ್ಕೊಂಡಿದ್ದಾನೆ ಗೈಸ್, ಸ್ವಿಚ್ ಆಫ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಫೋನ್ ಮಾಡಿದ್ದೆ ಇವನ್ಗೆ. ಬೆಳಗ್ಗೆನೆ ಮೂಡಾಗಳು ಹಾಳಾಗೋ ಇಚ್ಛೆ ಇದು ಏನಪ್ಪ ಇವನು. ರಿಕ್ವೆಸ್ಟ್ ಮಾಡಿ ಕಳ್ಸಿದ್ದೀನಿ, ಪ್ಲೀಸ್ ಆನ್ ಟೈಮ್ ಇರು ಅಂತ. ಬನ್ನಿ ಈಗ ನಮ್ಮ ಕ್ಯಾಮ್ರಾ ಟೀಮ್ ಒಬ್ಬರನ್ನ ಪಿಕ್ ಮಾಡಿಕೊಂಡ್ರೆ ಎಲ್ಲ ಬಂದಂಗೆ ಲೀವ್. ಸೊ ನಮ್ಮ ಕ್ಯಾಮ್ರಾ ಟೀಮ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಸೊ ಅವ್ರು ಪ್ಯಾಕ್ ಮಾಡ್ಕೊತಿದ್ದಾರೆ. ಅವ್ರು ಬಂದಮೇಲೆ ಇನ್ನೇನಿಲ್ಲ, ಎಲ್ಲ ಹೊರಡೋದಷ್ಟೇ. ಒಂಚೂರು ಹಿಂದೆ ಲಗೇಜ್ಗೆ ಜಾಗ ಸಾಲ್ತಿಲ್ಲ. ಬಿಕಾಸ್ ನಾನು ಸೂಟ್ ಕೇಸ್ ಇದೆ, ಕಾವ್ಯವ್ರದ್ದು ಸೂಟ್ ಕೇಸ್ ಇದೆ, ಮತ್ತು 2 ಬ್ಯಾಗ್ ಇದೆ, ಮತ್ತು ಕಾವ್ಯವ್ರ ಫ್ರೆಂಡ್ ಒಂದು ಬ್ಯಾಗ್ ಇದೆ. ತುಂಬ ಬ್ಯಾಗ್ಸ್ ಆಯ್ತು. ಕ್ಯಾಮ್ರಾ ಟೀಮ್ ಅವ್ರದ್ದು ಬ್ಯಾಗ್ ಇರುತ್ತೆ. ನೋಡೋಣ ಏನು ಮಾಡೋದು ಅಂತ. ನನ್ನ ಜೊತೆ ಒಬ್ಬರು ಮೇಕಪ್ ಆರ್ಟಿಸ್ಟು ಬರೋದಿದ್ರು, ಬಟ್ ಜಾಗ ಇಲ್ಲ ಅಂತ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಇಲ್ಲಾಂದ್ರೆ ಇನ್ನೊಂದು ಕಾರ್ ಮಾಡಬೇಕಾಗಿತ್ತು, ಮತ್ತು ಇನ್ನೊಂದು ಕಾರ್ ಮಾಡಿ ತಲೆನೋವು ಹೋಗೋದಲ್ಲ. ನಾನು ನೋಡಿಲ್ಲ, ಗಿಟಾರ್ ನನ್ನ ಕಾರಲ್ಲೇ ಇತ್ತು. ಮೊನ್ನೆ ಎತ್ಕೊಂಡು ಹೋಗಿದ್ನಲ್ಲ ಒಬ್ಬನೇಲಿ ಹೋದಾಗ, ನಾನು ಮೊನ್ನೆ ಹೋದಾಗ ಎತ್ಕೊಂಡು ಹೋಗಿದ್ದೆ. ಸೊ ಗಿಟಾರ್ನ ಮರೆತುಬಿಟ್ಟು ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಬಿಡಿ, ಸಕಲೇಶ್ಪುರದಲ್ಲಿ ನಾನು ಗಿಟಾರ್ ಬರ್ತೀನಿ, ಸಂಜೆ ಡ್ಯಾನ್ಸ್ ಆಡ್ತಾನೆ. ಇಲ್ಲಿ ನೋಡಿ ಅಭಿಬ್ರು ಬಂದಿದ್ದಾರೆ. ಬ್ರೋ ಹಾಯ್ ಹೇಳಿ. ನೋಡಿ ಬ್ಯಾಗ್ಗಳ ಸುರಿಮಳೆ. ಇವಾಗ ಇದು ಹೆಂಗೆ ಜೋಡಿಸೋದು ಅಂತ ಇರೋದು ಇವಾಗ ಇಲ್ಲಿ. ಸೊ ಫೈನಲಿ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋದಷ್ಟೇ. ನಾವಿಲ್ಲಿ ಹೋಗ್ತಿರೋದ್ರಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಿರೋದು ಯಾರು ಅಂದರೆ ಮಿಸ್ಟರ್ ಅಭಿ. 5 ಗಂಟೆ ನಾನು ಹೇಳಿದ್ದೆ ಬ್ರೋ, 5 ಗಂಟೆಗೆ ನಾವು ಬರ್ತೀವಿ, ನೀವು ರೆಡಿ ಆಗಿರಿ. 7:15 ಬ್ರೋ. 10 ನಿಮಿಷ ಅಲ್ಲ ಬ್ರೋ, ನಿಜವಾಗ್ಲೂ ನಂಗೆ ಖುಷಿ ಆಗ್ತಿದೆ. ನೆಮ್ಮದಿಯಾಗಿ ಮಲ್ಗಿದ್ದೀರಾ ನೀವಾದ್ರು ಅಂತ. ಅವ್ರ ಪಾಪ 5 ಗಂಟೆಗೆ ದೊಡ್ಡ ಬಂದಿದ್ದಾರೆ, ನಾನು 5 ಗಂಟೆಗೆ ಇದ್ದಿದ್ದೀನಿ. ಬ್ಲ್ಯಾಕ್ ಶಿಪ್ ನಿದ್ದೆನೇ ಮಾಡಿಲ್ಲ ಅವ್ನು ಪಾಪ. ಗೈಸ್, ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಳ್ಕೊಂಡಿದ್ದೀವಿ. ನಾನು ಪ್ರೋಟೀನ್ ನಂದು ತಂದಿಲ್ಲ, ಅದು ಮರ್ತೋಗ್ಬಿಟ್ಟಿದ್ದೀನಿ, ಬೇಜಾರಾಗ್ತಿದೆ. ಶ್ರವಣರು ಬೈದರು ಫೋನ್ ಮಾಡಿಬಿಟ್ಟು ಬೆಳಗ್ಗೆ ಪ್ರೋಟೀನ್ ಎತ್ಕೊಂಡು ಹೋಗಬೇಕು, ಸೀರಿಯಸ್ನೆಸ್ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಎನಿವೇಸ್ ಇಡ್ಲಿ ತಿನ್ಬೋದು ಅಂತ ಹೇಳಿದರೆ ಇಡ್ಲಿ ತಿನ್ಬಿಡ್ತೀನಿ.
ಓ ಫ್ಯಾಮ್ಸ್ ಫೈನಲಿ ಬ್ರೇಕ್ಫಾಸ್ಟ್ ಮುಗೀತು. ಈಗ ಹೊರಟಿದ್ದೀವಿ. ಆ್ಯಂಡ್ ಬಾರ ಸಂಜಯ್ ಕೈ ಸ್ಮೆಲ್ ತೋರಿಸು. ಬರ್ತಾ ಇದೆ ಲೈಟ್ ಸಿಗರೇಟ್. ಲೈಟ್ಸಾ ಕಿಂಗ? ಯಾವ್ದು ಹೇಳು ಕಿಂಗ ಲೈಟ್ಸಾ ಬ್ರೋ? ನೀವು ನೋಡಿದ್ರ ಲೈಟ್ಸಾ? ನೋಡಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ಬಿಟ್ಟವನೆ. ಸಿಗರೇಟ್ ವಾಸನೆ ಬರ್ತಿಲ್ಲ ಅಂತ ಪ್ರೂವ್ ಮಾಡ್ತಾನೆ. ಸಬ್ಸ್ಕ್ರೈಬರ್ ಹೇಳಿ ನೋಡಿ ಬ್ರೋ, ಬರ್ತಿಲ್ವಾ? ಅವ್ರ ಮಗ ನೋಡೋರು ಹೆಂಗ್ ಮಾಡಿದ್ರು. ನನ್ನ ಮಗನೇ ಬ್ರೇಕ್ಫಾಸ್ಟ್ ಮುಗೀತು. ಈಗ ಹೋಗ್ತಾ ಇದೀವಿ. ಆ್ಯಂಡ್ ಆನ್ ದ ವೇ ನೋಡಿ ಹೂವನ್ನು ತೊಗೊಂಡು ಹಾಕಿದ್ದೀವಿ. ಲೆಟ್ಸ್ ಗೋ ಗೈಸ್. 12 ಗಂಟೆ ರೀಚ್ ಆಗೋಷ್ಟರಲ್ಲಿ. ನೀವು 2 ವರ್ಷ ಮುಂಚೆ ನಾನು ವ್ಲಾಗ್ಸ್ ನೋಡ್ತೀರಾ, ಅವ್ರನ್ನ ನೋಡಿರ್ತೀರಾ. ಕಾರ್ತಿಕ್ ಬ್ರೋ, ಸಕಲೇಶ್ಪುರ ಕಿಂಗ್. ಸೊ ಹೆಂಗಿದ್ದೀರಾ ಬ್ರೋ? ಆರಾಮ? ಗೈಸ್ ಲೊಕೇಶನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಫಸ್ಟ್ ನಾವು ಏನೇನಿದೆ, ಎಲ್ಲಿದೆ, ಹೆಂಗಿದೆ ಅಂತೆಲ್ಲ ನೋಡ್ತಾ ಇದೀವಿ. ಇಲ್ಲೇನೋ ಒಂದು ನೋಡ್ಬಿಟ್ಟು ನಮ್ಮ ಟೀಮ್ ಅವರು ಫುಲ್ ಸಣ್ಣ ಆಗ್ಬಿಟ್ಟಾರು. ವಾವ್, ಹೋಗ್ಬೋದು, ನೀರೊಳಗೆ ಹೋಗ್ಬೋದಾ? ಸಂಜು ಇಳಿಯೋಣ? ಅಲ್ಲೋಗ್ಬೋದು ಶಾ. ವಾವ್, ಅಲ್ಲೋಗಿ ಸ್ವಿಮ್ಮಿಂಗ್ ಮಾಡೋಣ ಇವಾಗ. ಅದ್ರ ಸೌಂಡ್ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ? ಆ ಟ್ರಾಫಿಕ್ ಸೌಂಡ್ ಎಲ್ಲ ಕೇಳಿ ಈ ಸೌಂಡ್ ಕೇಳೋದು ಒಂಥರ ಖುಷಿ ಇದೆ. ಬೇಸಿಲ್ ನೋಡಿ, ಹೊಳೆ ಅಲ್ವಾ ಅದು? ಹೊಳೆಯಲ್ಲಿ ಫಿಶಿಂಗ್ ಮಾಡಿದ್ದಾರೆ ಕಾರ್ತಿಕ್ ಬ್ರೋ. ನೈಟ್ ನಾವು ಅದನ್ನೇ ಮಾಡೋದು ಇವತ್ತು. ಪಂಚ ಹಾಕೊಂಡು ಹೋಗು ಫಿಶಿಂಗ್. ಗೈಸ್ ಈಗ ಔಟ್ಫಿಟ್ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಶೂಟ್ಗೆ ಔಟ್ಫಿಟ್ ಓಕೆ ಆಗಿದೆ ಗೈಸ್. ಸೊ ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮ ಪ್ರಿಪ್ರೇಷನ್ ಇತ್ತು ವಿಡಿಯೋಗೆ, ಅದೆಲ್ಲ ಮುಗಿಸ್ಕೊಂಡು ಈಗ ಲಂಚಿಗೆ ಬಂದಿದ್ದೀವಿ. ಚಿಕನ್ ಬಂದಿದೆ, ನೈಟ್ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಮುಂಚೆ ಈಗ ಸ್ವಲ್ಪ ಗೀ ರೈಸ್ ತಿನ್ಕೊಂಡು 100 ಗ್ರಾಮ್ಸ್ ನಾವು ಡಯಟಲ್ಲಿರೋರು ಮಿದೆಲ್ಲ ಚೆನ್ನಾಗಿ ತಿನ್ಬೋದು. ತಿಂದ್ಬಿಟ್ಟು ಶೂಟ್ಗೆ ಹೋಗೋದು. ಲೆಟ್ಸ್ ಗೋ ಗೈಸ್. ಫಸ್ಟ್ ಏನಿದೆ ಅಂದರೆ ಗೀ ರೈಸ್ ಅಂದರೆ ಗೀ ರೈಸ್ ತೋರಿಸ್ಬೇಕು ಶಾ. ಗೀ ರೈಸ್ ಇದೇನಿದೆ ಅಂದರೆ ದಾಲ್. ಕೈನ ಹೊಟ್ಟೆ ಇಷ್ಟ ಆಯ್ತು ನನಗೆ. ತಿನ್ಬೋದು, ನಾವು 100 ಗ್ರಾಮ್ ತಿನ್ಬೋದು. ನಾಲ್ಗೆರೆ ತಿರುಗ್ತಾ ಇಲ್ಲ ನನಗೆ. ಕೊಟ್ಟರೆ ಸಾಕು ಅಂತ ಕಾಯ್ತಾ ಇದ್ದೀವಿ. ರೈಸ್ ಸುಡ್ತಾ ಇದೆ ಬಿಸಿ. ನೀವು ವೆಜಿಟೇರಿಯನ್ ಅಲ್ವಾ? ನೀವು ಇವ್ರು ವೆಜಿಟೇರಿಯನ್, ಪಕ್ಕ ವೆಜಿಟೇರಿಯನ್. ಇವರು ನಾನು ವೆಜಿಟೇರಿಯನ್. ನೋಡಿದ್ರೆ ಎಲ್ಲಾದ್ರೂ ವೆಜ್ ತಿನ್ನೋ ತರ ಕಾಣಿಸ್ತಾರ ನೋಡಿ ಕ್ಲೋಸ್ ಅಪ್ ಅಲ್ಲಿ. ನಾನು ವೆಜಿಟೇರಿಯನ್. ಎಲ್ಲೋ ಏನೋ 100 ಗ್ರಾಮ್ 200 ಹಾಕೊಂಡಿದ್ಯಾ? ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಇಷ್ಟು ನಾನು ಯೋಚನೆ ಮಾಡ್ತಿದ್ದೆ, ಇವಾಗ ಗೊತ್ತಾಯ್ತು. ಊಟಕ್ಕೆ ಏನಕ್ಕೆ ಹಾಕ್ತಾರೆ? ಜ್ಯೂಸ್ ಅಂತೆ, ಪುನಾರ್ ಪುಲಿ ಕೋಕಮ್ ಜ್ಯೂಸ್. ಓ ಶುಗರ್ ಇರುತ್ತೆ ಇದರಲ್ಲಿ. ನಾನು ಕುಡಿಯಂಗಿಲ್ಲ, ಇವನು ಕುಡಿಯಂಗಿಲ್ಲ. ಗೈಸ್ ಸೊ ಲಂಚ್ ಆಯಿತು. ಅಂದರೆ 100 ಗ್ರಾಮ್ ತಿಂದ್ವಿ. ಇನ್ನೂ ತಿನ್ನಬೇಕು ಅನ್ನಿಸ್ತಿತ್ತು, ಬಟ್ ವಿ ಹ್ಯಾಡ್ ಟು ಕಂಟ್ರೋಲ್ ಅವರ್ ಸೆಲ್ಫ್ ಬಿಕಾಸ್ ವಿ ಆರ್ ಆನ್ ಡಯಟ್. ಸೊ ಫೈನಲಿ ನಾವು ಈಗ ಶೂಟಿಗೆ ಫೈನಲಿ ಹೊಡ್ತಾ ಇದ್ದೀವಿ, ಸಾಂಗ್ ಶೂಟ್ಗೆ. ಆ್ಯಂಡ್ ಇಲ್ಲಿ ನೋಡಿ ಹೋಗ್ತಿರೋದು ಇದರಲ್ಲಿ ಜೀಪ್. ಇಲ್ಲಿ ಬಂದರೆ ಆಫ್ ರೈಡಿಂಗ್ ಕರ್ಕೊಂಡು ಹೋಗ್ತಾರೆ. ಅವ್ರು ಬರ್ತಿದ್ದಾರೆ 2 ನಿಮಿಷ. ಕಾವ್ಯ ಅವ್ರು ಹೆಂಗೆ ತಿರುಗಿ ಅವರ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಅವ್ರು ಆ ಕಾರಲ್ಲಿ ಬರ್ತಾರೆ. ನಾವು ಈ ಕಾರಲ್ಲಿ ಬರ್ತಿದ್ದೀವಿ. ಈ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಜೀಪ್ ಎಕ್ಸ್ಪೀರಿಯನ್ಸ್ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ. ಫೈನಲಿ ಒಳ್ಳೆ ಡ್ರೈವ್ ಆಯಿತು. ಈಗ ಶೂಟ್ ಆ್ಯಕ್ಚುಲಾಗಿ ಶುರು ಆಗುತ್ತೆ. ಬನ್ನಿ, ಮಜಾ ಇರುತ್ತೆ. ನಮಗೆ ಬಸ್ ಸ್ಟಾಪ್ ಬೇಕಿತ್ತು. ಬಸ್ ಸ್ಟಾಪು ಈ ಊರಲ್ಲಿ ಹುಡ್ಕೋದು ಸ್ವಲ್ಪ ಕಷ್ಟ ಆಯಿತು. ಕಾರ್ತಿಕ್ ಬ್ರೋ ಇರೋದ್ರಿಂದ ಈಸಿ ಆಯಿತು. ಥ್ಯಾಂಕ್ಸ್ ಕಾರ್ತಿಕ್ ಬ್ರೋ. ಸೊ ಇಲ್ಲಿ ನೋಡಿ ಈ ಬಸ್ ಸ್ಟಾಪು. ಈ ಬಸ್ ಸ್ಟಾಪಲ್ಲಿ ಈಗ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಬೇಕು. ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಸಾಂಗಲ್ಲಿ. ಹಿಂಗೆ ಇರುತ್ತೆ ಬಸ್ ಸ್ಟಾಪ್ ಇಲ್ಲೆಲ್ಲ. ಗ್ಲಾಸಸ್ ತಂದಿಲ್ಲ ಅಂತ ನಾನು ಇವತ್ತು ಬಂತಲ್ಲ ಕಾವ್ಯ ಅವ್ರ ಗ್ಲಾಸ್ ಹಾಕೊಂಡು ಹೊಡ್ತಾ ಇದ್ದೀನಿ. ಯಾವುದು ಚಿರತೆ ಗ್ಲಾಸು? ಅವ್ರ ಗ್ಲಾಸ್ ಹಾಕೊಂಡು ಹೊಡ್ತಾ ಇದ್ದೀನಿ. ಗ್ಲಾಸ್ ಹಾಕೋಬೇಕು ಅಂತ ಎಲ್ಲ ಜಾಲಿ. ಟೀಮ್ ಅವರೇ ಸರಿ ಇಲ್ಲ ಗೈಸ್. ಎಲ್ಲ ಜಾಲಿ. ನನ್ನ ಹತ್ರ ಐತೆ, ಅದು ಹಾಕಿಲ್ಲ ಗೈಸ್ ಅವನು. ಚೆನ್ನಾಗಿಲ್ಲ. ಇದು ಸಖತ್ ಕಡ ನಿಡಿಗೆ ಮಾಡಿಸ್ತೀವಿ. ಸಖತ್ತಾಗೈತೆ ನಿಜ. ಚೆನ್ನಾಗಿ ಚೀತಾ ಇದ್ದಾಗಿದ್ಯಾ ಕಡ.
ಗೈಸ್ ಈಗ ನಾನು ಜೀಪ್ ಓಡಿಸೋ ಟೈಮ್ ಬನ್ನಿ ಫಸ್ಟ್ ಟೈಮ್ ಓಡಿಸ್ತಿರೋ ಲಾಸ್ಟ್ ಟೈಮ್ ನಾನು ಓಡಿಸಿರಲಿಲ್ಲ ಅನ್ಸುತ್ತೆ ಈ ಸರಿ ಓಡಿಸ್ತಾ ಇದ್ದೀನಿ ಲೆಟ್ಸ್ ಗೋ ಓಡಿಸೋದನ್ನ ಟ್ರೈನಿಂಗ್ ಕೊಡ್ತಾರೆ ಕಾರ್ತಿಕ್ ಬ್ರೋ ಆಮೇಲೆ ನಾನು ಓಡಿಸ್ತೀನಿ ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಬಾ ಅಂದ್ರೆ ಹೋಗ್ಬೇಕು ಗೈಸ್ ಈಗ ನಾನು ಜೀಪ್ ಓಡಿಸ್ತಾ ಇದ್ದೀನಿ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಲೊಕೇಶನ್ ಶೂಟ್ ಆಯಿತು ಬನ್ನಿ ಹೋಗೋಣ ಜೀಪ್ ಓಡಿಸ್ಬೇಕಾದ್ರೆ ನನ್ನ ಕಣ್ಣು ಇಲ್ಲಿರುತ್ತೆ ನೋಡಿ ಕಾಣ್ತಲ್ಲ ಹಿಂಗೆ ಬಗ್ಬಿಟ್ಟು ಓಡಿಸ್ಬೇಕು ನಾನು ಎಷ್ಟು ಕಷ್ಟಪಟ್ಟು ಓಡಿಸ್ತಿದ್ದೀನಿ ಗೊತ್ತಾ ನಮ್ಮ ಕಾರ್ನ ಇಲ್ಲಿ ಪಾರ್ಕ್ ಮಾಡಿ ಎಲ್ಲರೂ ಇದರಲ್ಲಿ ಎತ್ತಿ ಈಗ ಹೋಗ್ತಾ ಇದೀವಿ ಎಲ್ಲಿಗೆ ಅಂದರೆ ಯಾವುದೊಂದು ರೆಸಾರ್ಟ್ ಬಂದಿದ್ದೀವಿ ಯಾವುದಿದು ಹಾಂ ಮೂಕಣ್ಣ ರೆಸಾರ್ಟ್ ಆ ರೆಸಾರ್ಟ್ ಒಳಗಡೆ ಒಂದು ಮೂಕಣ್ಣ ಬೇರೆ ಅವ್ರು ಹೇಳ್ತಾರೆ ಮೂಕಣ್ಣನ ರೆಸಾರ್ಟ್ ಅಲ್ಲಿ ಒಳ್ಳೊಳ್ಳೆ ಜಾಗಗಳಿದೆಯಂತೆ ಬನ್ನಿ ಹೋಗಿ ನಮ್ಮ ಸಾಂಗ್ ಶೂಟ್ನ ಅಲ್ಲಿ ಮುಗಿಸೋಣ ಗೈಸ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ ನೋಡಿ ಈಗ ಹಂಗೆ ರೀ ಒಂದು ನಿಮಿಷ ಲಾಸ್ಟು ಹಂಗೆ ರೀ ಅಂತ ಗೈಸ್ ತಲೆನೋವು ಶುರು ಆಗೋಯ್ತು ವೆದರ್ ಚೆನ್ನಾಗಿದೆ ಬಟ್ ನಂಗೆ ತಲೆನೋವು ಶುರು ಆಗೋಯ್ತು ನಿದ್ದೆ ಕಮ್ಮಿ ನೆನ್ನೆಯಿಂದ ಕಮ್ಮಿ ಮೊನ್ನೆನೂ ನಿದ್ದೆ ಕಮ್ಮಿ ನಿದ್ದೆ ಕಮ್ಮಿ ಆಗಿರೋದ್ರಿಂದ ತಲೆನೋವು ಆ್ಯಂಡ್ ಇಲ್ಲಿ ವ್ಲಾಗ್ ಅಪ್ಲೋಡ್ ಆಗ್ತಿಲ್ಲ ಅದೊಂದು ತಲೆನೋವಲ್ಲಿ ತಲೆನೋವುಗಳು ಹೆಂಗಿದೆ ಔಟ್ಫಿಟ್ ಇದೆಲ್ಲ ರೀಲ್ ಮಾಡಿಲ್ಲ ಬಟ್ ವ್ಲಾಗಲ್ಲಿ ನೋಡ್ಕೊಂಬಿಡಿ ರೀಲು ಬರುತ್ತೆ ಈಗ ನಾನು ಈ ಔಟ್ಫಿಟ್ ಚೇಂಜ್ ಮಾಡಿ ಇನ್ನೊಂದು ಔಟ್ಫಿಟ್ ಮಾಡಬೇಕು ಬಿಕಾಸ್ ನಾನು ಈ ಔಟ್ಫಿಟಲ್ಲಿ ಶೂಟ್ ಮಾಡಿದ್ಮೇಲೆ ಇವಾಗ ಕೆಳಗೆ ಇಳಿತಾರೆ ಅದು ನಿಮ್ಗೆ ತೋರ್ಸೋಕ್ಕೆ ಅಂತ ಗೈಸ್ ನಾನು ಇದೊಂದು ಔಟ್ಫಿಟ್ ಇದು ನೋಡಿ ಬ್ರಿಡ್ಜ್ ಮೇಲೆಲ್ಲ ಶೂಟ್ ಮಾಡಿದ್ವಿ ಹಿಂಗೆ ಅಲ್ಲಾಡ್ತೈತೆ ಜೋರಾಗಿ ಒಂಚೂರು ನಡೆದ್ವಿ ಅಂದರೆ ಡಂಗ್ ಡಂಗ್ ಡಮ್ ಅಂತಿದೆ ಗೈಸ್ ಸಂಜೆ ನಾವು XUV ಕಾರ್ನ ಪಾರ್ಕಿಂಗ್ ನಿಲ್ಸಿದ್ವಲ್ಲ ಅದನ್ನ ಎತ್ಕೊಂಡು ಕೆಳಗೆ ಬಂದಿದ್ದ ಅಂದರೆ ನಾವು ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಶೂಟ್ ಮಾಡ್ತಿದ್ವಿ ಅಲ್ಲಿ ಸೊ ಈಗ ನಾವು 8-9 ಜನ ಇದ್ವಿ ಅದಕ್ಕೆ ಎಷ್ಟು ಜನ ಒಂದೇ ಸರಿ ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಕಾರಲ್ಲಿ ಹೋಗಿದ್ದೆ ನೋಡಿ ಡ್ರಾಪ್ ಮಾಡೋಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಟೇರ್ಸ್ ವಾಕ್ ನೋಡಿ ಸುಸ್ತಾಗೋಯ್ತು ಏನಾಗಿದೆ ಅಂದರೆ ಬೆಳಗ್ಗಿಂದ ನಾನು ಪ್ರೋಟೀನ್ ಸೋರ್ಸ್ ಕಂಪ್ಲೀಟ್ ಮಾಡಿಲ್ಲ ಪ್ರೋಟೀನ್ ಶೇಕ್ ಕುಡಿಬೇಕಿತ್ತು ಕುಡ್ದಿಲ್ಲ ಚಿಕನ್ ತಿನ್ನಬೇಕಿತ್ತು ತಿಂದಿಲ್ಲ ಬರೀ ರೈಸ್ ತಿಂದಿರೋದು ಮತ್ತು ವಾಟರ್ ಮೆಲನ್ ಜ್ಯೂಸು ಅದಕ್ಕೆ ಲೋ ಕ್ಯಾಲರೀಸ್ ಇರೋ ಟೈಮಲ್ಲಿ ಪ್ರೋಟೀನ್ನ ಮಿಸ್ ಮಾಡಬಾರ್ದು ಅಂತ ನಮ್ಮ ಟ್ರೈನರ್ ಹೇಳ್ತಿದ್ರು ಇವತ್ತು ಯಾಕೆ ಅಂತ ಗೊತ್ತಾಯಿತು ಗೈಸ್ ಸೊ ನಮಗೆ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ತೋರಿಸ್ತೀನಿ ರೆಸಾರ್ಟ್ ಹೆಸರು ಮೂಕಣ್ಣನ ರೆಸಾರ್ಟ್ ಸಕಲೇಶ್ಪುರ ಸೊ ವೆರಿ ಬಿಗ್ ಪ್ಲೇಸ್ ತುಂಬ ಹ್ಯೂಜ್ ಆಗಿದೆ ನೀವು ಬಂದರೆ ಈ ಕಡೆ ವಿಸಿಟ್ ಮಾಡಿ ಬನ್ನಿ ಆ್ಯಂಡ್ ನಾವು ಸ್ಟೇ ಮಾಡ್ತೀವಿ ರೆಸಾರ್ಟ್ದು ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ರೆಸಾರ್ಟ್ ಒಳಗೆ ಹೆಂಗಿದೆ ಜಾಗ ಇದು ಸಖತ್ತಾಗಿದೆ ಫುಲ್ ಕಾಮಾಗಿ ಆ್ಯಂಡ್ ಮುಂದೆ ವ್ಯೂ ನೋಡಿ ಹೆಂಗಿದೆ ಬೆಟ್ಟ ವಾವ್ ನೈಸ್ ಫುಲ್ ಕಾಮು ಜಾಸ್ತಿ ಜನ ಇಲ್ಲ ಏನಿಲ್ಲ ಫುಲ್ ಪೀಸ್ಫುಲ್ ಅಲ್ಲ ಬ್ರೋ ಪೀಸ್ ಏನು ಪುಷ್ಪ ಥರ ಬರ ಕಡೆ ಎಲ್ಲ ಜೋಡಿಸ್ಬಿಟ್ಟಿದ್ದಾರೆ ಇದು ನಮ್ಮ ನಮ್ಮ ಹಿಂದೆ ಬರ್ತದೆ ನಾಯಿ ಮರಿಗಳು ನಮ್ಮ ಹತ್ರ ತಿನ್ನಕ್ಕೆ ಕೊಡೋಕೆ ಏನಿಲ್ಲ ನಾವೇ ತಿಂದಿಲ್ಲ ಆನ್ ಟೈಮ್ ಇನ್ನು ಗೈಸ್ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ ಕಾವ್ಯ ಅವ್ರು ಮುಂದೆ ಕೂರ್ಬೇಕು ಅಂದ್ರು ಕೂತಿದ್ದಾರೆ ಕಾವ್ಯ ಅವರೇ ಮಜಾ ಬರ್ತಿದ್ಯಾ ಮುಂದೆ ದುಪ್ಪಟ್ಟ ಹಿಡ್ಕೊಂಡು ಚೆನ್ನಾಗಿರುತ್ತಲ್ಲ ದುಪ್ಪಟ್ಟ ಅಲ್ಲಿ ಕ್ಯಾಮ್ರಾ ಗೈಸ್ ಪೂಜಾ ಅವ್ರ ಜೊತೆ ಶೂಟ್ ಮಾಡ್ಲಿಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ ಮತ್ತೆ ಬರೀ ಕಾಲಲ್ಲಿ ನಡೆದಿದ್ದಕ್ಕೆ ನಾವು ಎಫರ್ಟ್ ಕಾವ್ಯ ಅವರು ಪೂಜಾ ಕಾವ್ಯ ಅವರು ಪಾಪ ಚಪ್ಪಲಿ ಇಲ್ಲದೆ ಆಗಿಂದ ಬೆಟ್ಟ ಹತ್ತಿ ಓಕೆ ಆಗಿಂದ ಕಷ್ಟಪಟ್ಟು ಬೆಟ್ಟ ಹತ್ತಿ ಬರೀ ಕಾಲಲ್ಲಿ ಶೂಟ್ ಮಾಡ್ತಿದ್ದಾರೆ ಅವ್ರಿಗೆ ಅಂತ ನಾನು ಬೊಕ್ಕೆ ಮಾಡಿದ್ದೀನಿ ರೆಡಿ ನೋಡಿ ಸುತ್ತದ ಹಿಂಗೆ ದಾರದಲ್ಲಿ ಕಟ್ಟಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಮತ್ತೆ ರಾಂಗ್ ಗೆಸ್ಟ್ ಹೇಳಿದ್ರೆ ಹೊಡಿತಾರಲ್ಲ ಥ್ಯಾಂಕ್ ಯು ಕಾವ್ಯ ಅವರೇ ಬಂದು ಮತ್ತೆ ಪೂಜಾ ಗೈಸ್ ನಿದ್ದೆ ಹೊಡೆದು ನಾನು ಎಂತ ನಿದ್ದೆ ಹೊಡೆದಿನಿ ಅಂದರೆ ಎಲ್ಲ ಬಾಯ್ಸ್ ಶಾಕ್ ಆಗಿಬಿಟ್ಟಿದ್ದಾರೆ
ಬರ್ತಾವ್ ವ್ಯಾನಲ್ಲಿ ನಿದ್ದೆ ಹೊಡ್ದಿದ್ದೀನಿ, ವ್ಯಾನಲ್ಲಿ ಜೀಪಲ್ಲಿ ನಿದ್ದೆ ಹೊಡ್ದು ಹಿಂಗೆಲ್ಲ ಆದ್ರೂ ಹಂಗೆ ಮಲಗಿದ್ನಂತೆ. ನನಗೆ ಗೊತ್ತೇ ಇಲ್ಲ, ಮಳೆ ಬಂದಿದೆ ಆದ್ರೂ ಎದ್ದಿಲ್ಲ. ಸೊ ಈಗ ಬಂದು ವಾಪಸ್ಸು ನಮ್ಮ ರೂಮ್ ನೋಡಿ, ಫುಲ್ ಬಟ್ಟೆ ನಂದೇ ಬಿದ್ದಿರೋದಿಲ್ಲಿ. ಈಗ ಕಾಫಿ ತಂದಿದ್ದಾರೆ. ಮಳೆ ಬರ್ತಿದ್ಯಾ? ಓ ಮಳೆ ಬರ್ತಿದೆ ಗೈಸ್. ಏಯ್ ಬ್ರೋ, ಅದು ಇದ್ರ ಸೌಂಡ್ ಅಲ್ವಾ? ಅದು ಸೌಂಡು ನಾನು ಮಳೆ ಸೌಂಡ್ ಅಂತ ಗಾಬರಿ ಆಗ್ಬಿಟ್ಟೆ. ಇಷ್ಟು ಜೋರಾಗಿ ಸೌಂಡ್ ಬರ್ತೈತೆ, ಮಳೆನೇ ಬೀಳ್ತಿಲ್ವಲ್ಲ ಅಂತ ನಾನು. ಗಿಟಾರ್ ಹಿಂಗ್ ತಿರುಗಿಸಿ ಗೈಸ್ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಆಡಿದ್ದೀವಿ. ಫುಲ್ ಕಾರ್ಡಿಯೋ ಇಲ್ಲೇ ಆಗೋಯ್ತು ನಮ್ಮದು. ಆ್ಯಂಡ್ ವಿ ಆರ್ ಸೂಪರ್ ಫನ್. ಹೆಂಗಿತ್ತು ವಿ ಆರ್ ವೆರಿ ಗುಡ್ ಮೆಮೊರೀಸ್. ನೈಸ್. ಬನ್ನಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಕೈ ತೊಳ್ಕೊಂಡು ಊಟ ಮಾಡಬೇಕು, ಡಿನ್ನರ್. ಇದಕ್ಕೆ ಕಾಯ್ತಿದ್ದಿದ್ದು ಎಲ್ಲರೂ. ಹೆಂಗಿತ್ತು ಬ್ರೋ? ಹೆಂಗಿತ್ತು ಡಿನ್ನರ್ಗೆ? ಪಲ್ಯ, ರೈಸು, ಸಾಂಬಾರು, ಚಿಕನ್ ಗ್ರೇವಿ, ಚಪಾತಿ, ಪಲ್ಯ, ಗ್ರೇವಿ, ಚಿಕನ್. ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು. ನನಗೂ ಗೊತ್ತು ಅವಳು ಬರಲು ನನ್ನ ಸ್ವಪ್ನದಲು. ಎಲ್ಲಿಗೋ ಹೊರಟು ಹೋಗಿದೆ ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. ನಿನ್ನ ಬಿಟ್ಟು ನಾನು, ನನ್ನ ಬಿಟ್ಟು ನೀನು ಬಾಳ ಚಾನ್ಸೇ ಇಲ್ಲ ಕಣೆ. ನನ್ನ ಏಕಾಂತವು ಸಂಪೂರ್ಣವಾಯಿತು, ಪ್ರತಿನಿತ್ಯವೂ ನನಗೀಗ ಸ್ವಾತಂತ್ರ್ಯ ದಿನವಾಯಿತು. ಗೈಸ್ ರೂಮಿಗೆ ವಾಪಸ್ ಬಂದ್ವಿ. ನನ್ನ ರೂಮ್ ಮೇಲಿರೋ ಬಟ್ಟೆ ಗಿಟ್ಟೆಲ್ಲ ಎತ್ತಬೇಕು ಇವಾಗ. ಎತ್ತಿ ನಾನಿಲ್ಲಿ, ನಮ್ಮ ಅಭಿಬ್ರೋ ಇಲ್ಲಿ, ವತ್ಸ ಬ್ರೋ ಇಲ್ಲಿ, ಸಂಜು ಅಲ್ಲಿ ಹೋಗೋಣ. खत्म, बाय बाय, टाटा, गुड बाय, गया.